ನಮಸ್ತೆ ಫ್ರೆಂಡ್ಸ್, ಇವತ್ತು ನವರಾತ್ರಿಯ 8ನೇ ದಿನ. ತಾಯಿ ಮಹಾಗೌರಿ ಅಂದರೆ ದುರ್ಗಾಮಾತೆ 8ನೇ ಅವತಾರವಾದ ಮಹಾಗೌರಿಯನ್ನು ಪೂಜೆ ಮಾಡೋ ದಿನ. ಆ ತಾಯಿಯನ್ನು ಇವತ್ತೇನು ಪೂಜೆ ಮಾಡ್ತೀವಿ ಅಂತ ಅಂದರೆ, ಹಿಂದೂ ಮಹಾಗೌರಿ ಆರಾಧನೆ. ಮಹಾ ಅಂದರೆ ಮಹತ್ವವಾದ, ಗೌರಿ ಅಂದರೆ ಶುದ್ಧ. ಪಾರ್ವತೀ ದೇವಿ ಕಠಿಣ ತಪಸ್ಸು ಮಾಡಿದ ನಂತರ ಅವಳ ಮೈಮೇಲೆ ಧೂಳು ಮಣ್ಣೆಲ್ಲ ತುಂಬಿ ಕಪ್ಪಾಗಿತ್ತು. ಶಿವನ ಕೃಪೆಯಿಂದ ಗಂಗೆಯ ಜಲದಲ್ಲಿ ಸ್ನಾನ ಮಾಡಿದ ಮೇಲೆ ಅವರು ತೇಜಸ್ಸಿನಿಂದ ಹೊಳೆಯುವ ಮಹಾಗೌರಿಯಾಗಿ ಪ್ರತ್ಯಕ್ಷರಾಗುತ್ತಾರೆ. ಮಹಾಗೌರಿ ದೇವಿಯ ಬಿಳಿ ಮೈಬಣ್ಣ, ಬಿಳಿ ವಸ್ತ್ರ ಧರಿಸಿ ನಂದಿಯ ಮೇಲಿರುತ್ತಾಳೆ. ಅವಳ ಕೈಯಲ್ಲಿ ತ್ರಿಶೂಲ ಮತ್ತು ಡಮರು ಇರುತ್ತದೆ. ಅವರ ಪೂಜೆಯಿಂದ ಭಕ್ತರಿಗೆ ಶುದ್ಧತೆ, ಶಾಂತಿ, ಸಮೃದ್ಧಿ, ವೈವಾಹಿಕ ಸುಖ ದೊರೆಯುತ್ತದೆ ಅನ್ನೋ ನಂಬಿಕೆ ನಮ್ಮ ಪೂರ್ವಜರಿಂದಲೂ ಇದೆ. ಇಂದು ಅವರ ಆರಾಧನೆ ಮಾಡಿದರೆ ಜೀವನದ ಪಾಪ ಕಷ್ಟಗಳೆಲ್ಲ ಹೋಗಿ ಸೌಖ್ಯ ಸಂತೋಷ ಹೆಚ್ಚಾಗುತ್ತವೆ. ಆದ್ದರಿಂದ ಇಂದು ನಾವು ಮಹಾಗೌರಿ ದೇವಿಗೆ ಪ್ರಾರ್ಥನೆ ಮಾಡಿ ಶುದ್ಧತೆ, ಸಮೃದ್ಧಿ ಮತ್ತು ಶಾಂತಿ ಪಡೆಯೋಣ. ತಾಯಿ ಮಹಾಗೌರಿ ದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ.